ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಯನ ನಿಲ್ಗೋಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಕೈಮಾ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊಟ್ಟೆ ಕೈಮಾ ಸಾಂಬಾರು ಮಾಡೋದು ತುಂಬಾ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ನಾನು ನೋಡಿ ಅಲ್ಲಿ ತೋರಿಸ್ತಿರೋದು ಮೊಟ್ಟೆ ಕೈಮಾ. ನಾನಿದು ಫಸ್ಟ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗೇ ಬಂದಿತ್ತು. ಮೊಟ್ಟೆ ಕೈಮಾ ಸಾಂಬಾರು ಮಾಡೋದು ಹೇಗೆ ಅಂದರೆ ತೋರಿಸ್ಕೊಡ್ತೀನಿ. ಮೊದಲು ಅದಕ್ಕೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಟ್ಟೆ ಕೈಮಾ ಸಾಂಬಾರಿಗೆ ಮೊದಲು ನಾವು ಮೊಟ್ಟೆ ಕೈಮಕ್ಕೆ ಸಪ್ರೇಟ್ ಖಾರ ಸಾಮಾನು ಮಾಡ್ಕೋಬೇಕು. ಸಾಂಬಾರಿಗೆ ಬೇರೆ ಖಾರ ಸಾಮಾನು ರೆಡಿ ಮಾಡ್ಕೋಬೇಕು. ಅದು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊಟ್ಟೆ ಕೈಮಾ ಸಾಂಬಾರು ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಮೊಟ್ಟೆ ಕೈಮಾ ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು ಏನು ಅಂತ ನೋಡಿ ತೋರಿಸ್ತಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಮೊದಲು ಕಡಲೆ ಪುಡಿ ಮಾಡ್ಕೋಬೇಕು. ಕಡಲೆ ಪುಡಿ ರೆಡಿ ಆಗಿದೆ. ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಕಡಲೆ ಪುಡಿ ಮಾಡಿಕೊಂಡು ನೆಕ್ಸ್ಟು ನೋಡಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಅದೇ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕಿ ನೀರು ಹಾಕ್ದಂಗೆ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ರೆಡಿ ಆಗಿದೆ. ಏನು ಮೊದಲು ಕಡಲೆ ಪುಡಿ ಇಟ್ಕೊಂಡಿದ್ವಿ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ತೇನೆ ರುಬ್ಕೋಬೇಕು. ಇದು 2 ಮೊಟ್ಟೆ ಹಾಕ್ಕೊಂಡು ಉಂಡೆ ಕಟ್ಟಿ ರೆಡಿ ಮಾಡ್ಕೋಬೇಕು. ಇಷ್ಟು ಮಾಡಿದರೆ ಕೈಮಾ ಉಂಡೆ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ನೀಟಾಗಿ ಕಲಸಿ ಉಂಡೆ ಕಟ್ಕೋಬೇಕು. ನೋಡಿ ಉಂಡೆ ಕಟ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಉಂಡೆ ಕಟ್ಕೋಬೋದು. ಉಂಡೆ ಕಟ್ಟಿ ರೆಡಿ ಆಗಿದೆ. ನೆಕ್ಸ್ಟು ಇದು ಖಾರ ಐಟಮ್. ಒಂದು ಮಿಕ್ಸಿ ಜಾರ್ ತಗೊಂಡು ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟ, ಶುಂಠಿ, ಚಕ್ಕೆ, ಲವಂಗ ಇದು ಖಾರದ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡು ರೆಡಿ ಆಗಿದೆ. ಮಟನ್ ಸಾಂಬಾರು ಪುಡಿ ಹಾಕಿರೋದು ಇಲ್ಲಿ ರುಬ್ಕೊಂಡು ರೆಡಿ ಆಗಿದೆ. ನೆಕ್ಸ್ಟು ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದ ನಂತರ ಏನು ಖಾರ ರುಬ್ಕೊಂಡಿದ್ವೋ ಆ ಖಾರ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಜಾರೆಲ್ಲ ನೀಟಾಗಿ ತೊಳೆದು ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಾಂಬಾರು ಇಟ್ಕೋಬೇಕು. ತುಂಬಾ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಸಾಂಬಾರು ಕುದೀತಿದೆ. ಸಾಂಬಾರು ಕುದಿ ಬರ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸಾಂಬಾರು ಬೆಂದಿದ ನಂತರ ನಾವೇನು ಕೈಮಾ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವೋ ಅದನ್ನು ಇದರೊಳಗಡೆ ಸೇರಿಸ್ಬೇಕು. ಸೇರಿಸೋಕ್ಕಿಂತ ಮೊದಲು ಗ್ಯಾಸು ನಮ್ಮದು ಕಮ್ಮಿ ಫ್ಲೇಮಲ್ಲೇ ಇರಬೇಕು. ನೋಡಿ ನಾನು ಸೇರಿಸ್ತಿದ್ದೀನಿ. ಗ್ಯಾಸ್ ಕಮ್ಮಿ ಫ್ಲೇಮಲ್ಲೇ ಇರಬೇಕು, ಇಲ್ಲ ಉಂಡೆ ಎಲ್ಲ ಒಡೆದೋಗುತ್ತೆ. ಒಂದೊಂದೇ ಕೈಮಾ ಉಂಡೆನ ಅದರೊಳಗಡೆ ಸೇರಿಸ್ಬೇಕು. ನೋಡಿ ನಾನೆಲ್ಲ ಉಂಡೆಗಳನ್ನು ಅದರೊಳಗಡೆ ಸೇರಿಸ್ತಿದ್ದೀನಿ. ಗ್ಯಾಸ್ ಕಮ್ಮಿ ಫ್ಲೇಮಲ್ಲೇ ಇರಬೇಕು. ಕೈಮಾ ಉಂಡೆ ಎಲ್ಲ ಸೇರಿಸಿದ ಮೇಲೆ ಒಂದು ಪ್ಲೇಟು ಮುಚ್ಚಿಟ್ಬಿಡಿ. ಕಮ್ಮಿ ಫ್ಲೇಮಲ್ಲೇ ಇರಲಿ. ನೋಡಿ ಕೈಮಾ ಉಂಡೆ ಕಮ್ಮಿ ಫ್ಲೇಮಲ್ಲೇ ಬೆಂದಿ ರೆಡಿಯಾಗಿದೆ. ಅದು ಬೆಂದಿ ಅದೇ ಮೇಲ್ಗಡೆ ತೇಲುತ್ತೆ ಕೈಮಾ ಉಂಡೆ ಹಾಕಿದ ನಂತರ ಸೋಟೆಲ್ಲ ಹಾಕಿ ಸಾಂಬಾರು ತಿರ್ಗೋಕೆ ಹೋಗಬಾರ್ದು. ನೋಡಿ ಕೈಮಾ ಉಂಡೆ ಸಾಂಬಾರು ಬೇಯ್ತಿದೆ. ಕಮ್ಮಿ ಫ್ಲೇಮಲ್ಲೇ ಬೇಯಬೇಕು. ಅದು ಜಾಸ್ತಿ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಜಾಸ್ತಿ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ, ಉಂಡೆ
ಹಾಕಿದ ತಕ್ಷಣ ಅದು ಉಂಡೆ ಒಡೆಯೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಕಮ್ಮಿ ಫ್ಲೇಮಲ್ಲೇ ಕೈಮಾ ಉಂಡೆ ಹಾಕಿ ಬೇಯಿಸ್ಕೋಬೇಕು ನಾವು. ಆಮೇಲೆ ಸೋಟೆಲ್ಲ ಹಾಕಿ ತಿರ್ಗೋಕ್ಕೆಲ್ಲ ಹೋಗಬಾರ್ದು. ಕೈಮಾ ಉಂಡೆ ಹಾಕಿದ ನಂತರ ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಕಮ್ಮಿ ಫ್ಲೇಮ್ ಮಾಡಿ ಅದೇ ಬೆಂದಿ ಮೇಲ್ಗಡೆ ತೇಲುತ್ತೆ. ನೋಡಿದ್ರಲ್ಲ ಇಲ್ಲಿ ಕೈಮಾ ಸಾಂಬಾರು ಎಷ್ಟು ಚೆನ್ನಾಗಿ ಬಂದೈತೆ. ಕೈಮಾ ಉಂಡೆಗಳು ಯಾವ ಥರ ಮೇಲ್ಗಡೆ ತೇಲ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್. ಕೈಮಾ ಉಂಡೆ ಸಾಂಬಾರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇನ್ನೂ ಬೇರೆ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್.